ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಕ್ಲೀನಿಂಗ್ ಕೆಲಸ ಶುರುವಾಗಿದೆ. ಆ್ಯಕ್ಚುಲಿ ಇದು 2 ಡೇಸ್ ವೀಡಿಯೋ ಸೇರಿಸಿ ಹಾಕ್ತಾಯಿದ್ದೀನಿ. ನಾನು ಕ್ಲೀನಿಂಗ್ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಏನೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಸೊ ಆ್ಯಕ್ಚುಲಿ ಕ್ಲೀನಿಂಗ್ ಡೇ ಬಂದಿದ್ದು ಸಂಡೇ ಇಟ್ಕೊಂಡಿದ್ದೆ ನಾನು. ಇನ್ನೇನು ಶ್ರಾವಣ ಶುರುವಾಯಿತು. ಶ್ರಾವಣ ಶುರು ಆಗೋಕ್ಕಿಂತ ಮುಂಚೆ ಅಮಾವಾಸ್ಯೆಗಿಂತ ಮುಂಚೆ ಕ್ಲೀನ್ ಮಾಡ್ಕೊಳ್ತೀನಿ. ಕೆಲವೊಬ್ಬರು ಅಮಾವಾಸ್ಯೆ ಕಳೆದು ಶ್ರಾವಣದಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ, ಬಟ್ ನಾನು ಹಂಗೆ ಮಾಡಲ್ಲ. ಆಷಾಢದಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ಈ ಭಾನುವಾರ ಬುಧವಾರ ಈ ಥರ ದಿನ ನೋಡಿಕೊಂಡು ಕ್ಲೀನ್ ಮಾಡ್ತೀನಿ. ಸೊ ಕ್ಲೀನ್ ಮಾಡಬೇಕು ಅಂತೇಳಿ ಪಪ್ಪಂದು ಸರ್ಜರಿ ಇತ್ತು. ಸೊ ಅದು ಇದು ಓಡಾಟ, ಸೊ ಹೀಗೆ ಆಗೋಯಿತು. ಹಾಗೆ ನನ್ನ ಮಗಳಿಗೂ ಅಷ್ಟೇ ಒಂದು 15 ಡೇಸಿಂದ ರಜೆ. ಸೊ ಮನೇಲಿ ಮಕ್ಕಳಿದ್ದಾಗ ಕ್ಲೀನಿಂಗ್ ಮಾಡಲಿಕ್ಕಂತೂ ಆಗಲ್ಲ. ಸೊ ಏನಂದರೆ ಅವ್ರ ಸ್ಕೂಲಲ್ಲಿ ಎಲ್ಲರಿಗೂ ಅದೇನು HDM ರ್ಯಾಷಸ್ ಅಂತ ಏನೋ ಬಂದಿತ್ತಲ್ವ. ಸೊ ಹಾಗಾಗಿ ಲಾಂಗ್ ಲೀವೇ ಕೊಟ್ಟಿದ್ದರು. 15 ಡೇಸಿಂದ ಅವಳು ಮನೆಯಲ್ಲೇ ಇದ್ದಾಳೆ. ಸೊ ಹಾಗಾಗಿ ಇವತ್ತು ಸ್ಕೂಲ್ ಶುರು ಆಗುತ್ತೆ, ನಾಳೆ ಶುರು ಆಗುತ್ತೆ. ಸೊ ಮಕ್ಕಳನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವಳು ಸ್ಕೂಲಿಗೆ ಹೋದ್ಮೇಲೆ ಮಾಡೋಣ ಅಂತೇಳಿ ಸುಮ್ಮನೆ ಆಗಿದ್ದೆ. ಸೊ ಅವರಿಗಂತೂ ಸ್ಕೂಲ್ ಸ್ಟಾರ್ಟ್ ಆಗೋ ಥರನೇ ಕಾಣ್ತಿಲ್ಲ. ಇನ್ನು ನೆಕ್ಸ್ಟ್ ಮಂಡೆಯಿಂದ ಅಂದರೆ ಶ್ರಾವಣ ಶುರು ಆಗುತ್ತೆ. ಹಾಗಾಗಿ ಸಂಡೇನೇ ಸ್ವಲ್ಪ ಹಾಗೆ ಮೇಲಿನ ಮೇಲೆ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ವಾಕ್ಯೂಮ್ ಕ್ಲೀನರಲ್ಲೇ ಕ್ಲೀನ್ ಮಾಡುವಂಥದ್ದು. ಅಂದರೆ ತುಂಬ ಕ್ಲೀನ್ ಆಗುತ್ತೆ. ನಮ್ಮಮ್ಮ ವೀಕ್ಲಿಗೆ ಒಂದು ಸಲ ಬೆಡ್ಡೆಲ್ಲ ಕ್ಲೀನ್ ಮಾಡಿ ರೂಮೆಲ್ಲ ಕ್ಲೀನ್ ಮಾಡಿರ್ತಾರೆ. ಆದರೂ ಒಂದು ಸಲ ಡೀಪ್ ಕ್ಲೀನ್ ಮಾಡೋಣ ಅಂತ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನನ್ನ ರೂಮನ್ನು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಉಳಿದಿರೋ ಅಂಥದ್ದು ಬೇರೆ ರೂಮೆಲ್ಲ ಮನೆ ಕ್ಲೀನ್ ಮಾಡ್ತಾರೆ. ಇನ್ನು ಕಿಚನೆಲ್ಲನೂ ಅಷ್ಟೇ. ಸೊ ಏನು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಾತ್ರೆ ಎಲ್ಲ ತೆಗೆದು ತೊಳೆದು ಅದನ್ನು ಮೇಲೆ ಇಟ್ಬಿಟ್ಟಿದ್ದೀನಿ. ಅದು ಮುಟ್ಟಕ್ಕೆ ಹೋಗಿಲ್ಲ, ಅದನ್ನು ಮುಟ್ಟೋದು ಇಲ್ಲ ಈ ಸಲ. ಏನು ಯೂಸಸ್ ಪಾತ್ರೆ ಇದೆಯಲ್ಲ ಅದನ್ನು ಮಾತ್ರ ಹಾಗೆ ತೊಳ್ಕೊಳ್ತೀನಿ. ಸೊ ಈ ವಾಕ್ಯೂಮ್ ಕ್ಲೀನರ್ ತರಿಸಿ ಒಂದು 6 ಮಂತ್ ಆಯ್ತೇನೋ. ಸೊ 6 ಮಂತ್ ಆದಾಗಲೂ ಯೂಸ್ ಮಾಡಿರೋದು ಒಂದು 2-3 ಸಲ ಅಷ್ಟೇ. ನಾನು ಯೂಸ್ ಮಾಡ್ಬೇಕಾದ್ರೆ ಅಷ್ಟೇ. ಇನ್ನು ನಮ್ಮಮ್ಮ ಅಂತೂ ಅವರೆಲ್ಲ ಏನು ಹೇಳ್ತಾರೆ ಹಿಡಿಲೇ ತೆಗಿಯೋವಂಥದ್ದು. ಸೊ ಅದಕ್ಕೆ ಇವತ್ತು ಹೇಳಿದ್ದೀನಿ, ಇದರಲ್ಲೇ ತೆಗಿ, ತುಂಬ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಸೊ ಯಾವುದೇ ವಿಷಯ ಆದರೂ ಅಭ್ಯಾಸ ಆದರೆ ಸರಿಯಾಗುತ್ತೆ. ಸೊ ನಮ್ಮನೇಲಿ ಫಸ್ಟ್ ಫ್ಲೋರ್ ಆದರೂ ಎಲ್ಲಿಂದ ಧೂಳು ಬರುತ್ತಂತ ಗೊತ್ತಾಗಲ್ಲ, ಸಿಕ್ಕಾಪಟ್ಟೆ ಧೂಳು. ನಮ್ಮಮ್ಮಂಗೂ ಅಷ್ಟೇ. ನಾನು ರೂಮ್ ಕ್ಲೀನ್ ಮಾಡಿಕೊಟ್ಟೆ, ಅಮ್ಮ ಹಾಲ್ ಕ್ಲೀನ್ ಮಾಡ್ತಾಯಿದ್ರು. ಸೊ ನಂಗೊಂದು ರೂಮ್ ಕ್ಲೀನ್ ಮಾಡೇ ಸಾಕಾಯಿತು. ಇನ್ನೂ ಮೇಲ್ಗಡೆದೆಲ್ಲ ಅಷ್ಟೊಂದು ಡೀಪಾಗಿ ಕ್ಲೀನ್ ಮಾಡಿಲ್ಲ. ಆ್ಯಕ್ಚುಲಿ ನೆಕ್ಸ್ಟು ಡಿಸೆಂಬರ್ಗೆ ಕ್ಲೀನ್ ಮಾಡೋಣ, ಅವಾಗ ನಮ್ಮ ಮನೆಯವರು ಇರ್ತಾರೆ ಅಂತ ಹೇಳಿ ಆವಾಗಲೇ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀವಿ. ಸೊ ಇಡೀ ಮನೆ ನಮ್ಮಮ್ಮ ಅಂತೂ ಅವಾಗವಾಗ ಧೂಳು ತೆಗೆದು ಕ್ಲೀನ್ ಮಾಡ್ತಾನೇ ಇರ್ತಾರೆ. ಸೊ ಇದನ್ನೆಲ್ಲ ಅಷ್ಟೊಂದು ಇದರಲ್ಲಿ ಹೋಗ್ತಾ ಇರಲಿಲ್ಲ. ಅವರೆಲ್ಲ ಬ್ರಷಲ್ಲಿ ಕ್ಲೀನ್ ಮಾಡ್ತಾಯಿದ್ರು. ಹಾಗಾಗಿ ಇದರಲ್ಲೇ ಹೇಳ್ಕೊಟ್ಟೆ, ಇದರಲ್ಲೇ ಕ್ಲೀನ್ ಮಾಡಿದರು. ಆ್ಯಕ್ಚುಲಿ ಇದಿಷ್ಟು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಎಲ್ಲ ಈ ಕ್ಲೀನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆಲ್ಲ ಆಡ್ಕೊಳ್ತೀವಲ್ಲ ಅದೇ ದೊಡ್ಡ ವಿಷಯ. ಆ್ಯಕ್ಚುಲಿ ಇದು ಬಂದು ಅಮಾವಾಸ್ಯೆ ದಿನ ಪೂಜೆದು. ಸೊ ಬೆಳಿಗ್ಗೆ ಎಲ್ಲ ಪೂಜೆ ಆಯಿತು, ಸಂಜೆ ನೋಡಿ ಮಳೆ ಬರ್ತಾಯಿತ್ತು. ಸೊ ಅಮಾವಾಸ್ಯೆ ದೇವಸ್ಥಾನಕ್ಕೂ ಹೋಗಿ ಬಂದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಸೊ ಹೊಸ್ಲಿಗೆ ಸಹ ಪೂಜೆ ಮಾಡಿದ್ದೆ. ಹೊಸ್ಲಿಗೆ ದೃಷ್ಟಿ ತಾಗಬಾರ್ದಂತ ಉಪ್ಪು ಮತ್ತು ಲಿಂಬೆಹಣ್ಣು, ಆಮೇಲೆ ಲವಂಗ ಇಟ್ಟು ಪೂಜೆ ಮಾಡಿದ್ದೆ. ಸೊ ಈ ಪೂಜೆ ಮಾಡಬೇಕಂತೂ ತುಂಬ ನಿಯಮದಲ್ಲಿ ಮಾಡಬೇಕಾಗತ್ತೆ. ಹಾಗೆ ನಮ್ಮ ಕಡೆದು ಕುಂಬಳಕಾಯಿ ಹುಳಿ ಮಾಡಿದ್ದೆ. ಕುಂಬಳಕಾಯಿ ಹುಳಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಮುಂಚೆ ಅಮಾವಾಸ್ಯೆ ದಿನ ಹೊಸಲು ಪೂಜೆ ಯಾಕೆ ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾರೆ. ಸುಮಾರು ಜನ ಕುಂಬಳಕಾಯಿ ದೀಪ ಇಡ್ತಾರೆ, ನಾನು ಇಡೋಕ್ಕೆ ಹೋಗಲ್ಲ. ಯಾಕಂದರೆ ಕುಂಬಳಕಾಯಿ ದೀಪ ಅವತ್ತು ದೇವಸ್ಥಾನಕ್ಕೆ ಒಳ್ಳೆಯದು, ಆದರೆ ಮನೆ ಬಾಗಿಲಿಗೆ ಹೊಡೆಯುವಂಥದ್ದು, ಮನೆ ಬಾಗಿಲಿಗೆ ಇಡುವಂಥದ್ದು ಅಷ್ಟು ಒಳ್ಳೆಯದಲ್ಲ, ಶಕುನ ಒಳ್ಳೆಯದಲ್ಲ ಅಂತ ನಮ್ಮ ಕಡೆ ಹೇಳ್ತಾರೆ. ಕೆಲವೊಬ್ಬರು ಅವ್ರವ್ರ ನಂಬಿಕೆ ಮನೆ ಹತ್ರ ಕುಂಬಳಕಾಯಿ ದೀಪನೂ ಇಡ್ತಾರೆ. ಆ್ಯಕ್ಚುಲಿ ಅದನ್ನು ಕಟ್ ಮಾಡಬಾರ್ದು ಅಂತಾರೆ ಹೆಣ್ಮಕ್ಳು. ನಾನು ತುಂಬ ರೀಲ್ಸಲ್ಲಿ ನೋಡಿದ್ದೀನಿ, ಹೆಣ್ಮಕ್ಳನ್ನೇ ತಂದುಬಿಟ್ಟು ಅದನ್ನು 2 ಭಾಗ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ನಾನು ಈ ಕುಂಬಳಕಾಯಿನೂ ಅಷ್ಟೇ ಅಲ್ಲೇ 2 ಭಾಗ ಮಾಡಿಸ್ಕೊಬಂದಿರೋದು. ಸೊ ಅಮಾವಾಸ್ಯೆ ದಿನ ಎಲ್ಲ ಕುಂಬಳಕಾಯಿ ಹುಳಿ ಮಾಡಿದರೆ ತುಂಬ ಒಳ್ಳೆಯದು ಅಂತಾರೆ, ಶಕುನೂ ಒಳ್ಳೆಯದು. ಹಾಗಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಹಾಗೆ ಹೊಸ್ಲಿಗೆ ಯಾಕಪ್ಪ ಈ ಥರ ದೃಷ್ಟಿ ತೆಗಿತೀನಿ ಅಂದರೆ, ಸುಮಾರು ದಿನ ಆಯಿತು ಏನೋ ಒಂಥರ ನೆಗೆಟಿವ್ ಎನರ್ಜಿ, ಏನೋ ಒಂಥರ ಫೀಲು, ಏನು ಹೇಳ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ ಆ ಥರ ಮಾಡ್ತಾನೇ ಇರ್ತಾರೆ. ನನಗಂತೂ ಮಾಡ್ತಾನೇ ಇರ್ತಾರೆ. ಅದು ಏನಕ್ಕೆ ಮಾಡ್ತಾರೋ ಯಾಕಾಗಿ ಮಾಡ್ತಾರೋ ಗೊತ್ತಿಲ್ಲ. ನಾವಂತೂ ಅವ್ರ ವಿಷಯಕ್ಕೆ ಹೋಗಲ್ಲ, ಆದರೂ ಮಾಡ್ತಾನೇ ಇರ್ತಾರೆ. ಏನಕ್ಕಂತ ಗೊತ್ತಿಲ್ಲ. ನಮಗೆ ಮಾಡೋಕ್ಕೆ ಬರಲ್ಲ ಅಂತಲ್ಲ, ನಮಗೆ ಮಾಡೋಕ್ಕೆ ಬಂದರೆ
ತುಂಬ ಚೆನ್ನಾಗಿ ಗೊತ್ತು, ಮಾಡೋ ಪ್ಲೇಸು ಗೊತ್ತುಂಟು. ಹೆಂಗೆ ಮಾಡ್ತಾರಂದರೆ, ನಮಗೆ ಮಾಡಿದಾಗ ನಾವು ಸ್ವಲ್ಪ ಆರೋಗ್ಯ ಸಮಸ್ಯೆ ಏನಾದರೂ ಆಗುತ್ತೆ, ಸೊ ಸಣ್ಣ ಪುಟ್ಟದೇನೋ ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಏನು ಬೇಕು ನಾನು ಮಾಡ್ಕೊಬಿಡ್ತೀನಿ. ಅಕಸ್ಮಾತ್ ನಾನು ತಿರುಗಿಸಿ ಮಾಡಿಬಿಟ್ರೆ ಅವ್ರ ಮನೇಲಿ ಹೋದ ಗಂಡ ವಾಪಸ್ ಬರಲ್ಲ. ಮಕ್ಕಳು ಎಲ್ಲಿರ್ತಾರೆ ಅಲ್ಲೇ ಬಿದ್ದೋಗ್ತಾರೆ. ಸೊ ಅವರಿಗಂತೂ ಎದ್ದು ಓಡಾಡೋ ಶಕ್ತಿ ಇರಲ್ಲ. ಆ ಥರ ಮಾಡಿಬಿಡ್ತೀನಿ. ನಂಗೆ ಆ ಥರ ಜಾಗನೂ ಗೊತ್ತುಂಟು. ನಾನು ಅಷ್ಟೆಲ್ಲ ಮಾಡೋಕ್ಕೂ ಹೋಗಲ್ಲ. ಸೊ ಬಿಟ್ಟುಬಿಟ್ಟಿದ್ದೀನಿ. ಮಾಡ್ತಾರಾ, ಮಾಡಲಿ ನಮಗೆ ಮಾಡಿದಷ್ಟು ಅವ್ರಿಗೆ ಕರ್ಮ ಸುತ್ತಾ ಹೋಗುತ್ತಲ್ಲ, ಅದೊಂದಲ್ಲ ಒಂದಿನ ತಟ್ಟುತ್ತೆ. ಯಾಕಂದರೆ ಈಗ ನಾನು ಮಾಡೋದು ದೊಡ್ಡ ವಿಷಯ ಅಲ್ಲ. ನಾನು ಅವ್ರು ಕೆಟ್ಟದ್ದು ಮಾಡಿದ್ರು ಅಂತ ನಾನು ಕೆಟ್ಟದ್ದು ಮಾಡಿದ್ರೆ ನಮಗೂ ಮಕ್ಕಳಿದ್ದಾರೆ. ಸೊ ಮುಂದೊಂದು ದಿನ ಅದು ಏನು ಹೇಳ್ತಾರಂದರೆ ಅವ್ರು ಮಾಡಿದ್ದಕ್ಕೂ ನಾವು ಮಾಡಿದ್ದಕ್ಕೂ ವ್ಯತ್ಯಾಸ ಇರಲ್ಲ. ಸೊ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ. ಒಂದೊಂದು ಸಲ ತಲೆ ಕೆಟ್ಟು ಹೋಗುತ್ತೆ. ಸೊ ಈ ಥರ ಕೇಳಿಸ್ದಾಗ ಅಥವಾ ಈ ಥರ ಆದಾಗ ಈ ಥರ ಗೊತ್ತೇ ಆಗೋದು. ನಮ್ಮ ಹತ್ರ ಜಾಸ್ತಿ ದಿನ ಜಾಸ್ತಿ ದಿನ ನಾನು ಅದು ಬಿಟ್ಕೊಳ್ಳೋಕ್ಕೆ ಹೋಗಲ್ಲ. ಸೊ ಆ ಥರ ಗೊತ್ತಾದಾಗ ಸೊ ತಿರುಗಿಸಿ ಮಾಡಿಬಿಡೋದಾ ಅಂತ ಕೇಳ್ತಾರೆ. ಸೊ ನಾನು ಬಿಟ್ಬಿಡ್ತೀನಿ. ಅದೇ ಹೇಳಿದ್ನಲ್ಲ, ತಿರುಗಿಸಿ ಮಾಡಿಬಿಟ್ರೆ ನಮ್ಮ ಕಣ್ಣಿಗೆ ನಾವೇ ಸೂಜಿ ಹಾಕ್ಕೊಂಡಂಗೆ. ಸೊ ಏನೋ ಒಂದು ಬಿಟ್ಬಿಟ್ಟಿರ್ತೀವಿ, ತಿರುಗಿಸಿ ಒಂದೊಂದು ಸಲ ಮಾಡಿಸ್ಬಿಡೋಣ ಅನಿಸ್ಬಿಡುತ್ತೆ. ಯಾಕಂದರೆ ನಾವು ಯಾರ ವಿಷಯಕ್ಕೂ ಹೋಗಲ್ಲ. ನಾನು ದುಡಿತೀನಿ, ನಾನು ತಿಂತೀನಿ. ಯಾವ ಥರ ಮಾಡ್ತಾರಂದರೆ, ಗಂಡನ ಜೊತೆ ಚೆನ್ನಾಗಿರಬಾರ್ದು, ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರಬಾರ್ದು, ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು, ಈ ಥರ ಎಲ್ಲ ಮಾಡಿರ್ತಾರೆ. ಸೊ ಏನೋ ಗೊತ್ತಿಲ್ಲ, ನನ್ನಿಂದ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ ಅವರಿಗೆ. ಆ್ಯಕ್ಚುಲಿ ಅವ್ರು ಬಿಟ್ಟು ಹೋಗಿರೋದನ್ನೆಲ್ಲ ನಾನು ನೋಡ್ಕೊಳ್ತಾ ಇದ್ದೀನಿ ಅನ್ನೋದೊಂದೇ ಜಲಸ್ ಇರಬೇಕು. ಅವರಿಗಂತೂ ಯೋಗ್ಯತೆ ಇಲ್ಲ ನೋಡ್ಕೊಳ್ಳೋಕ್ಕೆ. ಸೊ ನನ್ನ ಕೈಲಾದಷ್ಟಾದರೂ ನಾನು ನೋಡ್ಕೊಳ್ತಾ ಇದ್ದೀನಿ. ಇನ್ನು ಗಂಡ ಹೆಂಡತಿ ವಿಷಯಕ್ಕೆ ಬಂತು ಅಂದರೆ, ನಾನು ಜಾಸ್ತಿ ನಮ್ಮ ಮನೆಯವ್ರ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಅವರು ಹೊರಗಡೆ ಇರುವಂಥದ್ದು. ಒಂದಿನಕ್ಕೊಂದಿನ ಸಿಟ್ಟು ಬಿಟ್ಟು ಫೋನ್ ಮಾಡ್ತಾರೆ. ಇನ್ನು ಫೋನ್ ಮಾಡಿದಾಗ ನಂದೇನಾದ್ರು ವಿಚಾರ ಮಾತಾಡಬೇಕು ಅನ್ನೋಷ್ಟೊತ್ತಿಗೆ ನನ್ನ ಮಗಳು ಫೋನ್ ಕಿತ್ಕೊಳ್ತಾಳೆ. ಸೊ ಈ ಥರ ಗೊತ್ತಾಗ್ಬಿಡುತ್ತೆ. ನಾನು ಅದೇ ಹೇಳಿದ್ನಲ್ಲ, ನಾನು ತಿರುಗಿಸಿ ಮಾಡಿಬಿಟ್ರೆ ಗಂಡ ಮಕ್ಕಳು ಎಲ್ಲಿ ಹೋಗಿರ್ತಾರೆ ಅಲ್ಲೇ ಹೋಗೇ ಬಿಡ್ತಾರೆ ಅವ್ರು, ಮತ್ತು ಮನೆಗೆ ಬರಲ್ಲ. ಆ ಥರ ಮಾಡಿಸ್ಬಿಡ್ತೀನಿ ನಾನು. ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ. ಸೊ ಇನ್ನು ಕುಂಬಳಕಾಯಿ ಹುಳಿ ಅಮಾವಾಸ್ಯೆ ದಿನ ಯಾಕೆ ಮಾಡಬೇಕು ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸ್ವಲ್ಪ ನಂಗೆ ಭಟ್ರು ಹೇಳಿದ್ದು. ಸೊ ಕುಂಬಳಕಾಯಿ ಅಮಾವಾಸ್ಯೆ ದಿನ ಹುಳಿ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಹಾಗಾಗಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಮಸಾಲೆಗೆ ಇಲ್ಲಿ ಧನಿಯಾ, ಮೆಂತ್ಯ, ಜೀರಿಗೆ ಇಲ್ಲಿ ನಾನು ಕುದ್ದೇಲು ಥರ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಉಡುಪಿ ಮಂಗಳೂರು ಕಡೆ ಎಲ್ಲ ಮಾಡ್ತಾರಲ್ಲ ಆ ಥರ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಲ್ಲ. ಅದಕ್ಕೆ ಒಗ್ಗರಣೆಗೆ ಖಾರದ ಮೆಣಸು, ಕಲ್ಲರ್ ಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಮೆಂತ್ಯ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಾಯಿ ಮತ್ತು ಹುಳಿ ಹಾಕಿ ರುಬ್ಕೊಳ್ತೀನಿ. ಇನ್ನೊಂದು ಕಡೆ ಈ ಬೂದುಗುಂಬಳಕಾಯಿ ಏನಿದೆ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ಬೆಂದಮೇಲೆ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಮಸಾಲೆ ಹುರ್ಕೊಂಡಿದ್ನಲ್ಲ ಅದೇ ಮಸಾಲೆಗೆ ಸ್ವಲ್ಪ ಹುಳಿ ಜಾಸ್ತಿನೇ ಆಗ್ತದೆ. ಈ ಕುದ್ದೆಳ್ಳಿಗೆ ಏನು ಗೊತ್ತಾ, ಉಪ್ಪು, ಹುಳಿ, ಖಾರ 3 ಈಕ್ವಲ್ ಆಗಿರಬೇಕು. 3 ಕಮ್ಮಿ ಬಿತ್ತು ಅಂದರೆ ಸಾಂಬಾರು ಚೆನ್ನಾಗಿರಲ್ಲ. ಸೊ 3 ಈಕ್ವಲ್ ಆಗಿ ಮಾಡ್ಕೊಳ್ಳಿ. ಫಸ್ಟ್ ಮಸಾಲೆ ಹುರ್ಕೊಂಡು ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು, ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಅರೆ ತುರಿ ಮಾಡಿಕೊಂಡು ಅದನ್ನು ಹಾಕಿ ಸೊ ಅದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿಟ್ಕೊಂಡಿದ್ದೆ. ಸ್ವಲ್ಪ ದಪ್ಪ ಬರಬೇಕಲ್ಲ ಅಂತ ಕೆಲವೊಬ್ಬರು ಅಕ್ಕಿ ಹುರಿದು ಅಕ್ಕಿನೂ ರುಬ್ಬಿ ಹಾಕ್ತಾರೆ. ಸೊ ಆವಾಗಲೂ ದಪ್ಪ ಬರುತ್ತೆ. ಸೊ ಈ ಥರ ಬೇಳೆ ಹಾಕಿ, ನಾನು ಬೇಳೆ ಹಾಕ್ತೀನಿ. ಬೇಳೆ ಹಾಕಿ ರುಬ್ಕೊಂಡಿರೋ ಮಸಾಲೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಚೆಂದ ಕುದಿ ಬರಬೇಕು. ಸೊ ಈ ಹಂತದಲ್ಲೇ ಸ್ವಲ್ಪ ಒಂದು ತುಂಡು ಬೆಲ್ಲ ಹಾಕಬೇಕಾಗತ್ತೆ. ಕೆಲವೊಬ್ಬರು ಕುಂಬಳಕಾಯಿ ಬೇಯಬೇಕಾದ್ರೆ ಹುಳಿ ಮತ್ತು ಬೆಲ್ಲ ಹಾಕಿ ಕುದಿಸ್ತಾರೆ. ಸೊ ನಾನು ಕೊನೆಯಲ್ಲಿ ಹಾಕ್ತೀನಿ. ಯಾಕಂದರೆ ತುಂಬ ಏನಂದರೆ ಬೇಗ ಹೀರ್ಕೊಬಿಡುತ್ತೆ ಕುಂಬಳಕಾಯಿ. ಸೊ ಹಾಗಾಗಿ ಕೊನೆಯಲ್ಲೇ ಹಾಕ್ತೀನಿ. ಅದು ಇನ್ನೊಂದು ಥರ ಟೇಸ್ಟ್ ಬರುತ್ತೆ. ಸೊ ಇವಾಗ ಉಪ್ಪು, ಖಾರ, ಹುಳಿ ಎಲ್ಲ ನೀಟಾಗಿರಬೇಕು, ಈಕ್ವಲ್ ಆಗಿರಬೇಕು. ಯಾವುದು ಜಾಸ್ತಿ ಇರಬಾರ್ದು, ತುಂಬ ಸಿಹಿನೂ ಇರಬಾರ್ದು, ತುಂಬ ಹುಳಿನೂ ಇರಬಾರ್ದು, ತುಂಬ ಖಾರನೂ ಇರಬಾರ್ದು. ಸೊ ಆವಾಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಹೊಸಲಿಗೆ ಯಾವ ಥರ ದೀಪ ಇಟ್ಟಿದ್ದೀನಿ ಅಂದರೆ, ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ DM ಮಾಡಿ ಹೇಳ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆಯಿತಾ. ಸೊ ಒಂದು ಎಕ್ಕದೆಲೆದ ಮೇಲೆ 2 ಲಿಂಬೆಹಣ್ಣು ಕಟ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಲವಂಗ ಚುಚ್ಚಿರೋವಂಥದ್ದು. ಲವಂಗ ಚುಚ್ಚಬೇಕಾದ್ರೆ ನೆಕ್ಸ್ಟ್ ಮಂತ್ರಗಳಿದೆ, ಅದನ್ನು ಹೇಳ್ಕೊಬಿಟ್ಟು ಅದ್ರ ಮೇಲೆ ಕರ್ಪೂರ ಹಚ್ಚಿಬಿಟ್ಟು ಮಾಡುವಂಥದ್ದು. ಸೊ ಆವಾಗ ನಮ್ಮ ಮನೆಗೆ ಯಾವುದೇ ಥರ ನೆಗೆಟಿವ್ ಎನರ್ಜಿಗಳು
ಪಾಸ್ ಆಗಲ್ಲ ಅಂತ. ಸೊ ನಮಗೇನಾದ್ರು ನೆಗೆಟಿವ್ ಎನರ್ಜಿ ಬರಬೇಕು ಅಂದರೆ ಅದು ಅಮಾವಾಸ್ಯೆ ಹುಣ್ಣಿಮೆಲೇ ಬರುವಂಥದ್ದು. ಸೊ ಆಲ್ಮೋಸ್ಟ್ ಈ 2-3 ಮಂತಲ್ಲಿ ನೋಡಿಬಿಟ್ಟಿದ್ದೀನಿ ನಾನು. ಬಟ್ ಏನು ನನಗೆ ಎಫೆಕ್ಟ್ ಆಗ್ತಾಯಿಲ್ಲ. ಅಲ್ಲಿಂದ ಅಲ್ಲಿಗೆ ನಾನು ಏನಂತಾರೆ ಅದಕ್ಕೊಂದು ಪರಿಹಾರ ಮಾಡ್ಕೊಳ್ತೀನಿ. ಸೊ ಇದು ಕುದ್ದಲ್ಲಿ ರೆಡಿ ಆಯಿತು. ಇದಕ್ಕೊಂದು ಚೆಂದದೊಂದು ಒಗ್ಗರಣೆ ಕೊಟ್ಟರೆ ನಮ್ಮ ಕುಂಬಳಕಾಯಿ ಹುಳಿ ರೆಡಿ ಆಗುತ್ತೆ. ಇದಿಷ್ಟು ನನ್ನ ಒಂದು 2 ಡೇಸ್ ವೀಡಿಯೋ ಆಗಿರುತ್ತೆ. ಸೊ ಫುಲ್ಲಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೊಂದು ವೀಡಿಯೋ. ಥ್ಯಾಂಕ್ ಯು.